ತೆಲಂಗಾಣದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಪ್ರಮೋಟ್ ಮಾಡೋ ಸ್ಟಾರ್ಸ್ಗೆ ಶಾಕ್ ಎದುರಾಗಿದೆ. ವಿಜಯ್ ದೇವರಕೊಂಡ, ಪ್ರಕಾಶ್ ರಾಜ್, ಪ್ರಣೀತಾ ಸೇರಿ ಒಟ್ಟು 25 ಸೆಲೆಬ್ರಿಟಿಗಳಿಗೆ ಹೈದರಾಬಾದ್ನಲ್ಲಿ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಟ್ಟಿಂಗ್ ಆಪ್ ಪ್ರಮೋಷನ್, ತೆಲುಗು ಸ್ಟಾರ್ಸ್ಗೆ ಶಾಕ್. ವಿಜಯ್ ದೇವರಕೊಂಡ ಸೇರಿ 25 ಮಂದಿ ವಿರುದ್ಧ ಕೇಸ್. ತೆಲಂಗಾಣ ಪೊಲೀಸರಿಂದ ಸ್ಟಾರ್ಸ್ಗಳ ವಿರುದ್ಧ ಎಫ್ಐಆರ್. ಟಾಲಿವುಡ್ ನಟ ಅಲ್ಲು ಅರ್ಜುನ್ ಬಂಧನದ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದ ತೆಲಂಗಾಣ ಸರ್ಕಾರ ಈಗ ಮತ್ತೆ ಸಿನಿಮಾ ತಾರೆಗಳ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಬೆಟ್ಟಿಂಗ್ ಆಪ್ಗಳ ಪ್ರಚಾರ ಮಾಡ್ತಾ ಇದ್ದ ನಟ ನಟಿಯರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ತೆಲಂಗಾಣದಲ್ಲಿ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡುವ ಸೆಲೆಬ್ರಿಟೀಸ್ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. ನಟ ರಾಣಾ ದಗುಬಾಟಿ, ಪ್ರಕಾಶ್ ರಾಜ್, ವಿಜಯ್ ದೇವರಕೊಂಡ, ಮಂಜು ಲಕ್ಷ್ಮಿ, ನಿಧಿ ಅಗರ್ವಾಲ್, ಸಿರಿ ಹನುಮಂತು, ಶ್ರೀಮುಖಿ, ವಂಶಿ ಸೌಂದರ್ಯ ರಾಜನ್, ವಸಂತ ಕೃಷ್ಣ, ಶೋಭಾ ಶೆಟ್ಟಿ, ರಿತು ಚೌಧರಿ ಸೇರಿದಂತೆ 25 ನಟ ನಟಿಯರ ವಿರುದ್ಧ ಮಿಯಾಪುರ್ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಬೆಟ್ಟಿಂಗ್ ಆಪ್ಗಳ ಪ್ರಚಾರದಲ್ಲಿ ಭಾಗಿಯಾದ ಆರೋಪದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇದು ಟಾಲಿವುಡ್ನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಪಂಜಗುಟ್ಟ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 11 ಸೆಲೆಬ್ರಿಟಿಗಳ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ಇವರಲ್ಲಿ ಹಲವರನ್ನ ಈಗಾಗಲೇ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲಾಗುತ್ತಿದೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತೆಲಂಗಾಣದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡುವಂಥದ್ದು ಅಪರಾಧ. ಅಂಥದ್ರಲ್ಲಿ ಸಿನಿಮಾ ತಾರೆಗಳು ನಿರಂತರವಾಗಿ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ರು. ಹೀಗಾಗಿ ತೆಲಂಗಾಣದ ಪೊಲೀಸರು ಈಗ 25ಕ್ಕಿಂತ ಹೆಚ್ಚು ಸೆಲೆಬ್ರಿಟಿಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಮುಖ್ಯವಾಗಿ ಮಿಯಾಪುರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 25ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳ ವಿರುದ್ಧ ಎಫ್ಐಆರ್ ದಾಖಲಾದರೆ ಮತ್ತೊಂದು ಕಡೆ ಮತ್ತೊಂದು ಪೊಲೀಸ್ ಠಾಣೆಯಲ್ಲಿ 12ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳ ವಿರುದ್ಧ ಈಗ ಎಫ್ಐಆರ್ ಆಗಿರುವಂಥದ್ದು. ಈ ಪೈಕಿ ಕೆಲವರನ್ನ ಕರೆಸಿ ಈಗ ವಿಚಾರಣೆಗೆ ಕೂಡ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಮುಂದಿನ ಹಂತದಲ್ಲಿ ಈ ಸಿನಿಮಾ ತಾರೆಗಳನ್ನ ಬಂಧಿಸ್ತಾರಾ ಅನ್ನುವಂತಹ ಕುತೂಹಲವೂ ಕೂಡ ಮೂಡಿದೆ. ತೆಲಂಗಾಣದಲ್ಲಿ ಬೆಟ್ಟಿಂಗ್ ಆಪ್ಗಳ ಪ್ರಚಾರ ನಿಷೇಧವಿದೆ. ನಿಯಮ ಮೀರಿ ನಟ ನಟಿಯರು, ಸೆಲೆಬ್ರಿಟಿಗಳು ಬೆಟ್ಟಿಂಗ್ ಆಪ್ಗಳ ಪ್ರಚಾರ ಮಾಡ್ತಿದ್ದಾರೆ. ಜನರು ಆಪ್ಗಳಿಗೆ ಆಕರ್ಷಿತರಾಗಿ ಅವುಗಳಲ್ಲಿ ಹೂಡಿಕೆ ಮಾಡಿ ಹಣ ಕಳೆದುಕೊಂಡು ಆತ್ಮಹತ್ಯೆಯ ಹಾದಿ ಹಿಡಿತಾ ಇದ್ದಾರೆ. ಇದಲ್ಲದೆ ಅನೇಕ ಆರ್ಥಿಕ ತೊಂದರೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ಕಾನೂನು ಉಲ್ಲಂಘಿಸಿದ ಸಿನಿ ತಾರೆಯರ ವಿರುದ್ಧ ತೆಲಂಗಾಣ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಶಬ್ಬರ್, ಪಬ್ಲಿಕ್ ಟಿವಿ, ನವದೆಹಲಿ.